ಪ್ರಕಾರ ಮಾಡಿದಿರಾ ಅದ್ರ ಪ್ರಕಾರ ಮಾಡಿಲ್ಲ ಅಂದ್ರೆ ಇಲ್ಲಪ್ಪ ಸಾರ್ವಜನಿಕರಿಗೆ ತೊಂದರೆ ಆಗ್ತದ ಇವತ್ತ ಪಟ್ಟಣ ಎಲ್ಲ ನಾವು ಇದು ಮಾಡ್ಬೇಕಪ್ಪ ಅಂದ್ರೆ ಇವತ್ತೇನಂದ್ರೆ ಸರ್ವಿಸ್ ರೋಡ್ ಕೊಡ್ಬೇಕಾಗಿತ್ತಲ್ಲ, ಬೈಪಾಸ್ ರೋಡ್ ಕೊಡ್ಬೇಕಾಗಿತ್ತಲ್ಲ. ಮಾನ್ವಿ ಪಟ್ಟಣದಲ್ಲಿ ಕಲ್ಮಲ್ ಕ್ರಾಸ್ನಿಂದ ಸಿಂಧನೂರುವರೆಗೆ ನಿರ್ಮಾಣವಾಗುತ್ತಿರುವ ಚತುಷ್ಪಥ ರಸ್ತೆ ಕಾಮಗಾರಿಯನ್ನು ನಿಕಟಪೂರ್ವ ಶಾಸಕ ರಾಜ ವೆಂಕಟಪ್ಪ ನಾಯಕ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಈ ವೇಳೆ ಕಾಮಗಾರಿಯಲ್ಲಿರುವ ಹಲವು ಲೋಪಗಳನ್ನು ತೋರಿಸಿದ ಅವರು ಅಧಿಕಾರಿಗಳು, ಗುತ್ತಿಗೆದಾರರು, ಸ್ಥಳೀಯ ಶಾಸಕರು ಹಾಗೂ ಮಾಜಿ ಸಚಿವರ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಸಾರ್ವಜನಿಕರಿಗೆ ಏನ್ ತೊಂದರೆ ಆಗ್ತಿಲ್ಲ, ನೀವು ರಸ್ತೆ ಮಾಡದೆ ಇಷ್ಟೇ ಮಾಡಕತ್ತೀರಿ. ಇದ್ರಾಗೆ ಹೈದ್ರಾಬಾದ್ ಇಂದ ಗೋವಾಕ್ಕೆ ಹೋಗ್ತಕ್ಕಂತ ಇದು ರೋಡ್ ಅದು ಹೆವಿ ವೆಹಿಕಲ್ಸ್, ಹೆವಿ ಗೂಡ್ಸ್ ವೆಹಿಕಲ್ಸ್ ಹೋಗ್ತಾವ. ನೀವೇನ್ ಮಾಡ್ತಾ ಇದ್ದೀರಿ? ಸಾರ್ವಜನಿಕರ ತೆರಿಗೆ ಹಣದಿಂದ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ರಸ್ತೆ ನಿರ್ಮಿಸಲಾಗುತ್ತಿದೆ. ಆದ್ದರಿಂದ ಸಾರ್ವಜನಿಕರ ಹಣವನ್ನು ಸಾರ್ವಜನಿಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ಬಳಸಬೇಕು. ಆದರೆ ಇಲ್ಲಿ ನಡೆಯುತ್ತಿರುವ ಕಾಮಗಾರಿ ಜನರ ಹಿತಾಸಕ್ತಿಯನ್ನ ಸಂಪೂರ್ಣವಾಗಿ ಕಡೆಗಣಿಸಿ ನಡೆಯುತ್ತಿದೆ ಎಂದು ಆರೋಪಿಸಿದರು. ಈ ರಸ್ತೆ ಹೈದರಾಬಾದ್ನಿಂದ ಗೋವಾಕ್ಕೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರಾಜ್ಯಾಂತರ ಹೆದ್ದಾರಿಯಾಗಿದ್ದು, ವಿವಿಧ ರಾಜ್ಯಗಳು ಹಾಗೂ ಪ್ರಮುಖ ಪಟ್ಟಣಗಳಿಗೆ ಸಂಪರ್ಕ ಕಲ್ಪಿಸುವ ಮಾರ್ಗವಾಗಿದೆ. ಇಂತಹ ಮಹತ್ವದ ರಸ್ತೆಯನ್ನ ಭವಿಷ್ಯದ ವಾಹನ ದಟ್ಟಣೆಯನ್ನ ಗಮನದಲ್ಲಿಟ್ಟುಕೊಂಡು ವೈಜ್ಞಾನಿಕವಾಗಿ ನಿರ್ಮಿಸಬೇಕಿತ್ತೆಂದು ಹೇಳಿದರು. ಪಟ್ಟಣದ ಹೊರವಲಯದಲ್ಲಿ ಬೈಪಾಸ್ ರಸ್ತೆ ನಿರ್ಮಿಸಿದ್ದರೆ ಭಾರಿ ವಾಹನಗಳು ಪಟ್ಟಣದೊಳಗೆ ಪ್ರವೇಶಿಸುವ ಅಗತ್ಯವೇ ಇರಲಿಲ್ಲ. ಆದರೆ ಬೈಪಾಸ್ ನಿರ್ಮಿಸದೆ ಈಗ ಪಟ್ಟಣದ ಮಧ್ಯಭಾಗದಲ್ಲೇ ಕಿರಿದಾದ ರಸ್ತೆ ನಿರ್ಮಿಸುತ್ತಿರುವುದು ದೂರದೃಷ್ಟಿ ಇಲ್ಲದ ಯೋಜನೆಯಾಗಿದೆ ಎಂದು ಟೀಕಿಸಿದರು. ಅಂಬೇಡ್ಕರ್ ವೃತ್ತದ ಮಧ್ಯದಲ್ಲೇ ಚರಂಡಿ ನಿರ್ಮಿಸಿರುವುದು, ಹಳೆಯ ಡಿವೈಡರ್ ಮೇಲೆಯೇ ಹೊಸ ಡಿವೈಡರ್ ನಿರ್ಮಿಸಿರುವುದು ಸೇರಿದಂತೆ ಹಲವು ಅವೈಜ್ಞಾನಿಕ ಕಾಮಗಾರಿಗಳನ್ನು ಅವರು ಖಂಡಿಸಿದರು. ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ರಸ್ತೆ ಕಾಮಗಾರಿಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಅಗತ್ಯ ತಿದ್ದುಪಡಿಗೆ ಸೂಚನೆ ನೀಡಬೇಕೆಂದು ಆಗ್ರಹಿಸಿದರು. ಸೂಕ್ತ ಕ್ರಮ ಕೈಗೊಂಡು ಸಾರ್ವಜನಿಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ಗುಣಮಟ್ಟದ ರಸ್ತೆ ನಿರ್ಮಿಸದಿದ್ದರೆ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರೊಂದಿಗೆ ಸೇರಿ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ನಿಕಟಪೂರ್ವ ಶಾಸಕ ರಾಜ ವೆಂಕಟಪ್ಪ ನಾಯಕ್ ಎಚ್ಚರಿಕೆ ನೀಡಿದರು. ಸಂಕಲ್ಪವಾಣಿ ನ್ಯೂಸ್, ಮಾನ್ವಿ.